ನಮಸ್ತೆ ಸ್ನೇಹಿತರೆ, ನಾನು ಒಂದು ವಿಷಯದ ಬಗ್ಗೆ ಮಾತಾಡುವ ಅಂತ. ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಭಾಗಗಳು ಹಳ್ಳಿ ಹಳ್ಳಿ ಪ್ರದೇಶಗಳು ಇರೋದು, ರೂರಲ್ ಏರಿಯಾಸ್. ನಾನು ಕೂಡ ರೂರಲ್ ಏರಿಯಾದಲ್ಲಿ ಹುಟ್ಟಿ ಬೆಳೆದಿದ್ದು. ಹಳ್ಳಿಯಲ್ಲಿ ಜೀವನ ತುಂಬಾ ಸುಂದರವಾಗಿತ್ತು, ಪ್ರಕೃತಿಯಿಂದ ಕಂಗೊಳಿಸುತ್ತಿತ್ತು, ಹಚ್ಚ ಹಸಿರು. ನಾವು ಹೆಚ್ಚಿನ ಸಮಯನ ಹೊರಗೆ ಗ್ರೌಂಡಲ್ಲಿ ಆಟ ಆಡ್ತಾ ಸಂಜೆ ಕ್ರಿಕೆಟ್ ಆಡಿಕೊಂಡು ಬೆಳೆದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಮಧುರವಾದ ಮೆಮೊರೀಸ್ ಅದು. ಸ್ಕೂಲ್ ಡೇಸ್, ಕಾಲೇಜ್ ಎಲ್ಲವನ್ನು ನಾವು ಹಳ್ಳಿ ಸ್ಕೂಲ್ ಕಾಲೇಜ್ಗಳಲ್ಲಿ ಕಳೆದಿದ್ವಿ, ರೂರಲ್ ಏರಿಯಾಸಲ್ಲಿ. ಸಮಯ, ಆ ಮಧುರ ಕ್ಷಣಗಳು ಮುಗಿದ ನಂತರ, ಅದೇ ನಮ್ಮ ಎಜುಕೇಷನ್ ಮುಗಿದ ನಂತರ ಹೆಚ್ಚಿನವರು ಸಿಟಿಗೆ, ಅಂದರೆ ಕರ್ನಾಟಕದಲ್ಲಿ ನಾವು ಬ್ಯಾಂಗ್ಳೂರ್ ಕಡೆ ಪಯಣ ಬೆಳೆಸಿದ್ದೀವಿ. ಕೆಲಸಕ್ಕೋಸ್ಕರ ಕೆಲಸ ಹುಡುಕಿ ಹೇಗೋ ಒಂದು ಕೆಲಸವನ್ನು ಗಿಟ್ಟಿಸಿಕೊಂಡು ಬ್ಯಾಂಗ್ಳೂರಲ್ಲಿ ನಾವು ಬಂದು ನೆಲೆಸಿದೆವು. ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗಿ ಅನ್ನಿಸ್ತಿತ್ತು. ಸಿಟಿನೂ ಹೊಸ ಅನುಭವ. ರೂಮ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಇದ್ವಿ. ನಂತರ ಲೈಫ್ ಸ್ವಲ್ಪ ಸ್ಟ್ರೆಸ್ಫುಲ್ ಆಗ್ತಾ ಹೋಯಿತು. ಯಾಕಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಆಫೀಸಲ್ಲಿದ್ದು ಆ ಟ್ರಾಫಿಕ್, ಆ ಜಂಜಾಟ, ಎಲ್ಲವೂ ಇತ್ತು. ಅಂದರೆ ಕನೆಕ್ಟಿವಿಟಿ ಇತ್ತು, ಮನುಷ್ಯನಿಗೆ ಯಾರ ಜೊತೆ ಬೇಕಾದ್ರೆ ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು, ಫೋನ್ ಇತ್ತು, ಎಲ್ಲ ಇತ್ತು. ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಎಲ್ಲ ಇತ್ತು, ವಾಟ್ಸಪ್ ಎಲ್ಲವೂ ಇತ್ತು. ಆದರೆ ನಮ್ಮ ಆ ಸುಂದರವಾದ ಹಳ್ಳಿಯ ನೆನಪು ಯಾವಾಗಲೂ ಆಗ್ತಿತ್ತು. ಊರಿಗೆ ಯಾವಾಗ ಹೋಗೋದು, ಊರಿಗಾಗಿ ಹೋಗೋದು, ಯಾವಾಗಲ್ಲ ಹಬ್ಬಕ್ಕೆ ಹೋಗ್ತಾ ಇದ್ವಿ. ನಾವು ಸಿಟಿಯಲ್ಲಿ ಜೀವನ ಮಾಡ್ತಾ ಮಾಡ್ತಾ ಎಲ್ಲೋ ನಮ್ಮ ಹಳ್ಳಿಯನ್ನು ನಾವು ಕಂಪ್ಲೀಟಾಗಿ ಕಳೆದುಕೊಳ್ಳುವ ಸಮಯ ಬರ್ತಾ ಹೋಯಿತು. ಅಲ್ಲಿ ರೋಡ್ಸ್ ಆಗಿರ್ಬೋದು, ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ, ಆದರೆ ಎಲ್ಲೋ ಏನೋ ಮಿಸ್ಸಿಂಗ್, ಎಲ್ಲವೂ ಮೊದಲಿನ ಥರ ಇಲ್ಲ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಎಲ್ಲರೂ ದುಡ್ಡು ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನುವ ಎಜುಕೇಷನ್ ಆದಮೇಲೆ ನಮಗೆ ಬೇರೆ ಆಪ್ಷನ್ ತುಂಬ ಹಳ್ಳಿಗಳಲ್ಲಿ ನಮಗೆ ಹೆಚ್ಚಿನ ಜಾಬ್ ಇಲ್ಲ, ಜಾಬ್ ಆಪರ್ಚುನಿಟಿ ತುಂಬ ಕಮ್ಮಿ ಇತ್ತು. ಕೆಲವೊಂದು ಸಲ ಅನಿಸುತ್ತೆ ರಿಟೈರ್ಡ್ ಆದಮೇಲೆ ಅಲ್ಲಿಗೆ ಹೋಗಿ ಹಳ್ಳಿಯಲ್ಲಿ ಜೀವನ ಮಾಡಬೇಕು. ಬಟ್ ಅದು ಅಷ್ಟು ಸಿಂಪಲ್ ಅಲ್ಲ. ನಮ್ಮ ಮಕ್ಕಳು ದೊಡ್ಡವರಾದ್ಮೇಲೆ ಅವರಿಗೆ ಸಿಟಿಯಲ್ಲೇ ಇರಬೇಕಂತ ಅನಿಸುತ್ತೆ. ನನ್ನ ಪ್ರಕಾರ ಬರೀ ಸಿಟಿಗಳಲ್ಲೆಲ್ಲ, ರೂರಲ್ ಏರಿಯಾಸ್ಗಳಲ್ಲೂ ಜಾಬ್ ಆಪರ್ಚುನಿಟಿನ ಗೌರ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಟ್ಯಾಕ್ಸ್ ಫ್ರೀ ಆಗಿ ಕಂಪ್ನಿಗಳನ್ನ ಬಿಲ್ಡ್ ಮಾಡೋಕ್ಕೆ ಆಪರ್ಚುನಿಟಿ ಕೊಡಬೇಕು. ಸೊ ದಟ್ ಎಲ್ಲ ಕಡೆ ವಿಸ್ತರಿಸಿದಾಗ ಆ ಊರಿನವರು ಅವರವರ ಊರಿನಲ್ಲಿ ಕೆಲಸ ಮಾಡಿಕೊಂಡು ತಂದೆ ತಾಯಿ ಜೊತೆ ಇರ್ಬೋದು, ಪ್ರಕೃತಿ ಜೊತೆ ಇರ್ಬೋದು. ಸಿಟಿಯಲ್ಲಿ ಎಲ್ಲ ಇದೆ, ಪಾರ್ಟಿ ಮಾಡ್ತೀವಿ, ಏನು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಆ ಒಂದು ಶುದ್ಧ ನೀರು, ಗಾಳಿ ಇಲ್ಲದಂತಾಗಿದೆ. ಎಲ್ಲವನ್ನು ಕಳೆದುಕೊಂಡ ಭಾವನೆ ಎಲ್ರಿಗೂ ಅನಿಸುತ್ತೆ, ನನಗಂತಲ್ಲ, ಎಲ್ರಿಗೂ ಅನಿಸುತ್ತೆ. ತುಂಬ ಬ್ಯುಸಿ ಆಗ್ಬಿಟ್ಟಿದೆ, ತುಂಬ ಸ್ಟ್ರೆಸ್ ಅನಿಸುತ್ತೆ. ಮತ್ತೆ ಹಳ್ಳಿಯಲ್ಲಿ ನಾವು ಜೀವನ ಕಟ್ಟಿಕೊಳ್ಳುವಂಗೆ ಎಲ್ರಿಗೂ ಅವಕಾಶ ಸಿಗಲಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.